ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾನಿವತ್ತು ನೇರವಾಗಿ ನಮ್ಮ ಪ್ರಧಾನಮಂತ್ರಿ ಅವ್ರನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ. ಬಹಳ ಶಿಸ್ತಿನ ಪಕ್ಷ ಅಂತ ನೀವು ಹೇಳ್ತಿರಲ್ಲ, ಇಂಥ ರೇಪಿಸ್ಟ್ ಅಂತ ಗೊತ್ತಿದ್ರೂ ಸಹ, ನಿಮ್ಮ ಗಮನಕ್ಕೂ ಬಂದರೂ ಸಹ ನೀವು ಇಂಥ MP ಟಿಕೆಟನ್ನು ಕೊಟ್ಟಿದ್ದೀರಾ. ಇಂಥ MPಗಳು ನಿಜವಾಗ್ಲೂ ನಮ್ಮ ಕರ್ನಾಟಕದ ಹಾಸನ ಜನರಿಗೆ ಬೇಕಾ? ಮಹಿಳೆಯರು ನೀವು ಯೋಚನೆ ಮಾಡಬೇಕು. ಪ್ರತಿಯೊಂದು ಬೀದಿಯಲ್ಲಿ ಇವತ್ತು ಸಿಡಿಗಳನ್ನು ಒಂದು ಹರಿದಾಡ್ತಿದ್ದಾವೆ. ಇಂಥ ಒಂದು ಕಾಮುಕನಿಗೆ ಟಿಕೆಟ್ ಕೊಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ಮಾತಾಡಿ ಮೋದಿ ಅವರೇ. ಇವತ್ತು ನಮ್ಮ ಕರ್ನಾಟಕಕ್ಕೆ ಬರ್ತಿದ್ದೀರಲ್ಲ, ಬಂದು ದೊಡ್ಡ ದೊಡ್ಡ ಭಾಷಣಗಳನ್ನು ಬಿಗಿತಿದ್ದೀರಲ್ಲ, ಹೆಣ್ಣು ಮಕ್ಕಳಿಗೆ ಬೇಟಿ ಬಚಾವೋ ಬೇಟಿ ಪಡಾವೋ ಮಹಿಳಾ ಸಬಲೀಕರಣ ಅಂತೀರಾ. ಇದೇನಾ ನಿಮ್ಮ ನಿಜವಾದ ಸಬಲೀಕರಣ? ಇವತ್ತು ನಾಚಿಕೆ ಆಗಬೇಕು ನಿಮ್ಮ ಮೈತ್ರಿಕೂಟಕ್ಕೆ. ಇಂಥ ಮೈತ್ರಿಕೂಟ ನಿಮಗೆ ಬೇಕಾಗಿದೆಯಾ? ಒಬ್ಬ ರೇಪಿಸ್ಟ್ಗೆ ಟಿಕೆಟ್ ಕೊಟ್ಟು ಅವರ ಪರವಾಗಿ ಬಂದು ಒಂದು ಪ್ರಚಾರ ಮಾಡ್ತೀರಾ. ರಾಜಕಾರಣದಿಂದ ಇಂತಹ ಕಾಮುಕ ಪಿಚಾಚಿಗಳನ್ನ ಹೊರಗಾಕಿ ಅವ್ರು ಊರಿಂದ ಊರು ಬಿಟ್ಟು ಹೋಗಿದ್ದಾರೆ. ಊರಿಗೆ ವಾಪಸ್ ಬರೋಷ್ಟರಲ್ಲಿ ಅಲ್ಲಿರುವಂತ ಹೆಣ್ಣು ಮಕ್ಕಳು ಅವ್ರನ್ನ ತಗೊಂಡು ನಿಮ್ಮ ಚಪ್ಪಲಿಗಳನ್ನ ತಗೊಂಡು ನೋಡಿರಿ. ಇವತ್ತು ಅಂತ ಒಂದು ಕಾಮುಕ ಪಿಚಾಚಿಗಳೇ ಎಷ್ಟು ಜನ ಹೆಣ್ಣು ಮಕ್ಕಳು ಬಲಿಯಾಗಿದ್ದಾರೆ. ಇವತ್ತು ಒಂದು ನಮ್ಮ ಭಾರತದ ಅತ್ಯಂತ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಅಂತಾನೆ ಇವತ್ತು ಹೇಳ್ತಾ ಇದಾರಲ್ಲ, ಇಂಥ ಸೆಕ್ಸ್ ಸ್ಕ್ಯಾಂಡಲ್ ಮಾಡ್ತಿರೋಂಥ ಪರವಾಗಿ ಇಡೀ ಕುಟುಂಬ ಇವತ್ತು ನಿಲ್ತಾ ಇದಿಲ್ಲ. ಅವರಿಗೂ ನಾಚಿಕೆ ಆಗಬೇಕು. ಇವತ್ತು ಹಾಸನದ ಜನರಿಗೆ ನೀವೇನು ಉತ್ತರ ಕೊಡ್ತೀರಾ? ಇವತ್ತು ನಿಮ್ಮನ್ನ ಆಯ್ಕೆ ಮಾಡಿ MP ಮಾಡಿ ಕಳಿಸೋದು ಸಂಸದಲ್ಲಿ ನಮ್ಮ ಮಹಿಳೆಯರ ಪರವಾಗಿ ಮಾತಾಡಿ ಅಂತ ಹೇಳಿ ಇಂಥ ಪೆನ್ ಡ್ರೈವ್ ಸಿಡಿಗಳನ್ನ ತೆಗೆದು ನಮ್ಮ ಮಹಿಳೆಯರ ಮಾನ ಹರಿಯಾಜ್ ಹಾಕೋದಲ್ಲ. ಅದೊಂದೇ ವಿಚಾರ ಅಲ್ಲ. ಮಾತಾಡಿದ್ರೆ ಕುಮಾರಸ್ವಾಮಿ ಅವರೇ, ನೀವು ಪೆನ್ ಡ್ರೈವ್ ಇದೆ, CD ಇದೆ, ಅದನ್ನ ತೋರಿಸ್ತೀನಿ ಅಂತ ಹೇಳಿ ತೋರಿಸ್ತಿರಲ್ಲ. ಈಗ ನಿಮ್ಮ ಕುಟುಂಬದ CD ಪೆನ್ ಡ್ರೈವ್ ಹೊರಗೆ ಬಂದಿದೆ. ಈಗೇನು ಉತ್ತರ ಕೊಡ್ತೀರಾ ನೀವು? ಅವರಿಗೆ ಪರವಾಗಿ ಮೋದಿ ಅವರೇ ನೀವು ನಿಂತಿದ್ದೀರಾ. ಇಂಥ ನಾಲಾಯಕ್ ನನ್ನ ಮಕ್ಕಳಿಗೆ ಟಿಕೆಟ್ ಕೊಟ್ಟು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವರಿಗೆ ಏನು ಉತ್ತರ ಕೊಡ್ತೀರಾ ಅಂತ ನಮ್ಮ ಮಹಿಳಾ ಘಟಕದಿಂದ ಮತ್ತು ಆಮ್ ಆದ್ಮಿ ಪಕ್ಷದ ಇಡೀ ಬೆಂಗಳೂರು ಘಟಕದಿಂದ ನಾವಿವತ್ತು ಹೋರಾಟವನ್ನ ಮಾಡ್ತಾ ಇದ್ವಿ. ನಿಮಗೆ ಕಿಂಚಿತ್ತಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ದಯವಿಟ್ಟು ನಾವು ಕೇಳ್ತಿರುವಂತ ಪ್ರಶ್ನೆಗೆ ಉತ್ತರ ಕೊಟ್ಟು ಇಂಥವ್ರನ್ನ ರಾಜಕೀಯದಿಂದ ಹೊರಗಾಕಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.